ಕನ್ನಡ ನಾಡು ನುಡಿ ನೆಲ ಜಲ ಹಾಗೂ ಕನ್ನಡಿಗರ ಹಕ್ಕುಗಳ ರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಟಿ.ಎ. ನಾರಾಯಣಗೌಡ್ರು ಅವರ 60ನೇ ಜನ್ಮದಿನದ ಈ ಸುವರ್ಣ ಕ್ಷಣದಲ್ಲಿ ಹೃತ್ಪೂರ್ವಕವಾಗಿ ಆಚರಿಸಲಾಯಿತು. ಮತ್ತು ಆಹಾರದ ಕಿಟ್ಟುಗಳನ್ನು ಸಹ ಮತ್ತು ವಿತರಣೆ ಮಾಡಿರ್ತಾರೆ. ದೇವರು ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಬಿಟ್ಟು ಇಂಥ ಒಂದು ನೊಂದಿರ್ತಕ್ಕಂಥ ಜೀವಿಗಳಿಗೆ ಇನ್ನೂ ಸದಾಕಾಲ ಅವರು ನೂರಾರು ಕಾಲ ಬದುಕಿ ಅವರ ಒಂದು ಇನ್ನೂ ಆಯುಷ್ಯ ಕೊಟ್ಬಿಟ್ಟು ಇಂಥ ಒಂದು ಸಮಾಜ ಸೇವೆಯಲ್ಲಿ ತೊಡಗುವಂಥ ಶಕ್ತಿ ದೇವರು ಅವರಿಗೆ ಕೊಡುವಂಥದ್ದು ನಮ್ಮ ಹಿರಿಯರ ಪರವಾಗಿ ಅವರಿಗೆ ನಾವು 60ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ. ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಬಂದಿದ್ದಾರೆ. ಈ ಸುಸಂದರ್ಭದಲ್ಲಿ 60ನೇ ಹುಟ್ಟುಹಬ್ಬದ ಅಂಗವಾಗಿ ಹಾವೇರಿ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಶ್ರೀ ಶಕ್ತಿ ವೃದ್ಧಾಶ್ರಮದ ಹಿರಿಯರಿಗೆ ಆಹಾರ ಪದಾರ್ಥಗಳು ಹಾಗೂ ಹಣ್ಣು ಹಂಪಲುಗಳ ವಿತರಣೆ, ಸಸಿ ನೆಡುವ, ಸಮಾಜಮುಖಿ ಸೇವಾ ಕಾರ್ಯಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ. ಸಮಾಜ ಸೇವೆಯ ಮೂಲಕ ನಾಯಕನ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸುವ ಈ ಕಾರ್ಯ ನಿಜಕ್ಕೂ ಅಭಿನಂದನಾರ್ಹವಾಗಿದೆ. ಮಾತಾಡ್ರಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ.ಎ. ನಾರಾಯಣಗೌಡರಿಗೆ 60ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಹಾವೇರಿ ಜಿಲ್ಲೆ ವತಿಯಿಂದ ಜಯವಾಗಲಿ. ಈ ವೇಳೆ ರಕ್ಷಣಾ ವೇದಿಕೆಯ ಎಲ್ಲ ಮುಖಂಡರು ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ರಾಜ್ಯದ ಮೂಲೆ ಮೂಲೆಗೂ ಬಲಿಷ್ಠವಾಗಿ ಸಂಘಟಿಸುವಲ್ಲಿ ಅವರ ನಾಯಕತ್ವ ಮಹತ್ತರ ಪಾತ್ರವನ್ನೇ ವಹಿಸಿದೆ. ಸರಳತೆ, ಪ್ರಾಮಾಣಿಕತೆ, ಸಂಘಟನಾ ಶಕ್ತಿ ಹಾಗೂ ಹೋರಾಟದ ಮನೋಭಾವದಿಂದ ಅವರು ಲಕ್ಷಾಂತರ ಕನ್ನಡಿಗರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಕನ್ನಡದ ವಿಚಾರ ಬಂದಾಗ ಯಾವುದೇ ರಾಜಿಯನ್ನ ಮಾಡಿಕೊಳ್ಳದೆ ದಿಟ್ಟವಾಗಿ ಧ್ವನಿ ಎತ್ತುವ ಅವರ ವ್ಯಕ್ತಿತ್ವ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕನ್ನಡದ ಕಟ್ಟಾಳು, ಕನ್ನಡದ ಭೀಷ್ಮ ಸನ್ಮಾನ್ಯ ಟಿ.ಎ. ನಾರಾಯಣಗೌಡರ 60ನೇ ವರ್ಷದ ಜನ್ಮದಿನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹಾವೇರಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಆಚರಣೆಯನ್ನು ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನಾಗಿ ಮಾಡಬೇಕು ಅಂತಂದು ನಮಗೆ ಒಂದು ವಿಚಾರ ಇಟ್ಕೊಂಡು ಇಲ್ಲಿ ಬಂದಿರತಕ್ಕಂತಹ ಶ್ರೀ ಶಕ್ತಿ ವೃದ್ಧಾಶ್ರಮಕ್ಕೆ ಬಂದು ಇಲ್ಲಿರ್ತಕ್ಕಂಥ ವೃದ್ಧ ಎಲ್ಲ ಇರ್ತಕ್ಕಂಥ ಮಹನೀಯರಿಗೆ ದಿನಸಿ ಕಿಟ್ಗಳನ್ನು ಮತ್ತು ಹಣ್ಣು ಹಂಪಲುಗಳನ್ನು ಕೊಟ್ಟು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರಿಗೆ ಇಲ್ಲಿರ್ತಕ್ಕಂತಹ ಎಲ್ಲ ಶರಣರು ಸಂತರ ನಾಡಿನ ಎಲ್ಲ ಒಂದು ಶಕ್ತಿಯನ್ನು ಅವ್ರಿಗೆ ಕೊಟ್ಟು ಇನ್ನೂ ಸಾವಿರಾರು ವರ್ಷಗಳ ಕಾಲ ಅವರು ಇದೇ ರೀತಿ ಕನ್ನಡ ಸೇವೆಯನ್ನು ಮಾಡಲಿ ಅಂತಂದು ನಾವೆಲ್ಲ ಆಶಿಸ್ತಾ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದ ಕರಬಸಯ್ಯ ಬಸರಿಹಳ್ಳಿ ಮಠ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಸತೀಶ್ ಗೌಡ ಮುದಿಗೌಡರ್, ಜಿಲ್ಲಾಧ್ಯಕ್ಷ ಗಿರೀಶ್ ಬಾರ್ಕಿ, ಹಾವೇರಿ ತಾಲೂಕು ಅಧ್ಯಕ್ಷರಾದ ಹಾಲೇಶ್ ಹಾಲಣ್ಣನವರ್, ನಾಗರಾಜ್ ಪೂಜಾರ್, ಕೊಟ್ರೇಶ್ ಗುತ್ತೂರ್, ಚೆನ್ನಪ್ಪ ಹೊನ್ನಮ್ಮನವರ್, ಹಸೀನ್ ಸಾಬ್ ಹತ್ತಿಮತ್ತೂರ್, ಆನಂದ್ ಎಸ್ವಿ, ರಾಮಣ್ಣ ಅಗಸರ್, ಕರಬಸು ಕುರುಬಗೇರಿ, ಮಲ್ಲಿಕಾರ್ಜುನ್ ಪಾಟೀಲ್, ದಾದಾಪೀರ್ ಕಲಾರಿ, ಮಂಗಳ ಬಾಣವರ್, ಈರಮ್ಮ ಕಾಡಸಾಲಿ, ಇನ್ನು ಹಲವಾರು ಜಿಲ್ಲೆಯ ಕಾರ್ಯಕರ್ತರು ಹಾಜರಿದ್ದರು. 9 ಲೈವ್ ನ್ಯೂಸ್ ಹಾವೇರಿ.